ದುರ್ಗದವ್ರಿಗೆ ಎಷ್ಟು ಚಂದ, ಎಷ್ಟು ಒಳ್ಳೆಯವರು. ಇದು ಆಕ್ಚುಲಿ ಚೆನ್ನಾಗಿರೋದು. ನಮಸ್ಕಾರ ಚಿತ್ರದುರ್ಗ, ನಾನು ನಿಮ್ಮ ಪ್ರೀತಿಯ ಮೇಘಾನಿ. ಇವತ್ತು ನಮ್ಮ ಚಿತ್ರದುರ್ಗಕ್ಕೆ ಫುಲ್ ಮೀಲ್ಸ್ ಟೀಮ್ ಬಂದಿದೀವಿ. ನವೆಂಬರ್ 21ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ತಪ್ಪದೆ ಎಲ್ಲರೂ ಚಿತ್ರಮಂದಿರಕ್ಕೆ ಬನ್ನಿ, ಕನ್ನಡ ಫಿಲಂ ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ. ಎಲ್ಲರೂ K16 ಸಾಂಗ್ ನೋಡಿದೀರಾ? ಎಸ್. ಲೈಕ್ ಆ ಸಾಂಗ್ ಮಾಡಿದೀನಿ ನಾನು. ಜೊತೆಗೆ ಇಂಡಸ್ಟ್ರಿಲಿ ಒಂದು ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿ ಇವಾಗ ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ಆಮೇಲೆ ನಿಮಗೆ ಗೊತ್ತು, ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಏನೋ ಒಂದು ಈ ತರ ಮಾಡೋದನ್ನು ಒಂದು ಕಷ್ಟದ ಕೆಲಸನೇ. ಬಟ್ ಇದಕ್ಕೆಲ್ಲ ಸಪೋರ್ಟ್ ಆಗಿರೋದು ಲೈಕ್ ನನ್ನ ಪೇರೆಂಟ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಜೊತೆಗೆ ದುರ್ಗನ್ಸ್. ನಾನು ಯಾವಾಗಲೂ ಚಿತ್ರದುರ್ಗದವ್ರ ಬಗ್ಗೆ ತುಂಬಾ ನನಗೆ ಸಪೋರ್ಟ್ ಮಾಡಿದ್ದಾರೆ. ಬಿಕಾಸ್ K16 ಸಾಂಗ್ ಮೈ ಎಂಟೈರ್ ಲೈಫ್. ಅಂದ್ರೆ ಏನಕ್ಕೆ ಅಂದ್ರೆ ನಾನೇನೋ ಕೆಲಸ ಮಾಡ್ತಾ ಇದ್ದೀನಿ ಅಂತ ನನ್ನ ಒಬ್ಬಂಗೆ ಗೊತ್ತಿತ್ತು, ನಾನೇನೋ ಕಷ್ಟ ಪಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಅಂತ. ಬಟ್ ನನ್ನ ಅಕ್ಕಪಕ್ಕದರಿಗೆಲ್ಲ ಗೊತ್ತಾಗಿದ್ದು ಒಂದು K16 ಒಂದು ಸಾಂಗ್ ಗೆದ್ದಾಗ. ಅಂದ್ರೆ ಇವನೇನೋ ಮಾಡ್ತಾ ಇದ್ದಾನೆ ಅಂದ್ರೆ ಎಲ್ಲರೂ ಮಾತಾಡ್ಸಕ್ಕೆ ಗುರ್ತಿಡಿಯಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಮನೇಲಿ ಒಂದು ನಂಬಿಕೆ ಬಂತು, ನನಗೂ ನನ್ನ ಮೇಲೆ ಅಪಾರವಾದ ನಂಬಿಕೆ ಬಂತು. ಅದಕ್ಕೆ ನಾನು ಚಿತ್ರದುರ್ಗದ ಜನತೆ ಮೇಲೆ, ನಮ್ಮ ದುರ್ಗದ ಮೇಲೆ ನನಗೆ ತುಂಬಾ ಹೆಮ್ಮೆ ಇದೆ, ನಮ್ಮ ದುರ್ಗದವ್ರ ಮೇಲೆ ಹೆಮ್ಮೆ ಇದೆ. ಇದೇ ಸಾಕು ಅಂತ ನಾನು ಈಗೊಂದು ಸಿನಿಮಾ ಮಾಡಿದ್ದೀನಿ, ಫುಲ್ ಮೀಲ್ಸ್ ಅಂತ. ಅದಕ್ಕೆ ಪ್ರೊಡ್ಯೂಸರ್ ಲಿಖಿತ್ ಶೆಟ್ಟಿ ಮತ್ತು ಅವರೇ ನಾಯಕ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ತುಳು ಸಿನಿಮಾದಲ್ಲಿ ಅವರು ಸ್ಟಾರ್ಟಿಂಗ್ ಫಸ್ಟ್ ಸೂಪರ್ ಹಿಟ್ ತುಳು ಸಿನಿಮಾ ಇವ್ರದೇನೆ. ಆಮೇಲೆ ಇವರು ಸಂಕಷ್ಟಕರ ಗಣಪತಿ ಅಂತ ಮಾಡಿದ್ರು, ಅದು ಸೂಪರ್ ಹಿಟ್ ಆಗಿತ್ತು. ಅದಾದ್ಮೇಲೆ ಫ್ಯಾಮಿಲಿ ಪ್ಯಾಕ್ ಅಂತ ಪುನೀತ್ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿದ್ರು, ಅದು ಅಮೆಝಾನ್ ಅಲ್ಲಿ ಇಂಡಿಯಾದಲ್ಲಿ ಟಾಪ್ 10 ಅಲ್ಲಿ ಬಂತು. ಆಮೇಲೆ ಅಬ್ಬಬ್ಬ ಅಂತ ಆ ದಿನಗಳು ಫೇಮ್ KM ಚೈತನ್ಯ ಅವರು ಡೈರೆಕ್ಟ್ ಮಾಡಿದ್ರು, ಅಬ್ಬಬ್ಬ ಅಂತ. ಅದಾದ್ಮೇಲೆ ಈಗ ನಾನ್ ಮಾಡ್ತಾ ಇದ್ದೀನಿ, ಅದು ನನಗೊಂದು ಹೆಮ್ಮೆ. ಆ ಆಪರ್ಚುನಿಟಿ ಕೊಟ್ಟಿದ್ದಾರೆ, ಒಬ್ಬ ದುರ್ಗದ ಹುಡುಗಿಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ, ಅದೊಂದು ಖುಷಿ ನಮ್ಮ ಪ್ರೊಡ್ಯೂಸರ್. ಆಮೇಲೆ ನಮ್ಮ ಹೀರೋಯಿನ್ ನಿಮ್ಗೆಲ್ಲ ದಿಯಾ ಸಿನಿಮಾ ಗೊತ್ತಿದೆ. ಆ ದಿಯಾ ಸಿನಿಮಾ ಮತ್ತೆ ಅಯ್ಯನ ಮನೆ ನೋಡಿರ್ತೀರಾ, ಅಯ್ಯನ ಮನೆ ಖ್ಯಾತಿಯ ಖುಷಿ ರವಿ ಅವರಿದ್ದಾರೆ. ಅಂಡ್ ತೇಜಸ್ವಿನಿ ಶರ್ಮಾ ಅವರು ಸೂಪರ್ ಮಾಡೆಲ್ 2017 ಸೂಪರ್ ಮಾಡೆಲ್ ವಿನ್ನರ್ ಅವರು. ಅಂಡ್ ಕನ್ನಡದಲ್ಲೂ ಒಂದು 4-5 ಸಿನಿಮಾ ಮಾಡಿದ್ದಾರೆ. ಆಮೇಲೆ ನಮ್ಮ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ. ಅಂಡ್ ನಮ್ಮ ಸಿನಿಮಾ ಲೈಕ್ ವೆರಿ ನಿಯರ್ ಟು ಯು. ಯಾಕೆ ನಾವು ನಿಮ್ ಜೊತೆ ಸೇರ್ಬೇಕು ಅಂತ ಇದೀವಿ, ನಿಮಗೆ ತುಂಬಾ ಹತ್ರ ಇದೆ ಅಂತ. ಈ ಕಂಟೆಂಟ್ ಕ್ರಿಯೇಟರ್ಸ್, ಫೋಟೋಗ್ರಾಫರ್ಸ್ ಎಲ್ಲ ನಾವೆಲ್ಲ ಒಂದೇ ಇದಕ್ಕೆ ಬರ್ತೀವಿ. ಈಗ ಎಷ್ಟು ಜನ ಫೋಟೋಗ್ರಾಫರ್ಸ್ ಇದ್ದೀರಾ ಅಂದ್ರೆ ಅಟ್ಲೀಸ್ಟ್ ಪ್ಯಾಷನ್ ಇರೋರು ಫೋಟೋಗ್ರಫಿ ಮಾಡ್ಬೇಕು ಅಂತ. ಎಷ್ಟು ಜನಕ್ಕೆ ಮೇಕಪ್ ಮೇಲೆ ಇಂಟ್ರೆಸ್ಟ್ ಇದೆ? ಮೇಕಪ್ ಆರ್ಟಿಸ್ಟ್ ಮಾಡಿಲ್ಲ ಅಂದ್ರೆ ಮೇಕಪ್ ಮೇಲೆ ಸೆಲ್ಫ್ ಮೇಕಪ್ ಅದೆಲ್ಲ ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಈ ಸಿನಿಮಾ ಒಬ್ಬ ಫೋಟೋಗ್ರಾಫರ್ದು ಮತ್ತೆ ಮೇಕಪ್ ಆರ್ಟಿಸ್ಟ್ ಮತ್ತೆ ಮದುವೆ ಹೆಣ್ಣು. ಎಲ್ಲಾರು ನೀವು ಹೆಣ್ಮಕ್ಳಿದ್ದೀರ ಅಂದ್ರೆ ಮದುವೆ ಆಗ್ತೀರಾ, ಮದುವೆ ಹೆಣ್ಣು ನಿಮ್ ಲೈಫ್ ಅನ್ನೋದೊಂದು ಇದು. ಈ ಕತೆ ಏನು ಅಂದ್ರೆ, ನಾನು ಜಸ್ಟ್ ಒಂದು ಚಿಕ್ಕದ ಬ್ರೀಫ್ ಮಾಡೋದೇನಂದ್ರೆ, ಒಬ್ಬ ಫೋಟೋಗ್ರಾಫರು, ಪ್ರೀ ವೆಡ್ಡಿಂಗ್ ಫೋಟೋಗ್ರಾಫರ್, ಸೆಲೆಬ್ರೇಟೆಡ್ ಪ್ರೀ ವೆಡ್ಡಿಂಗ್ ಫೋಟೋಗ್ರಾಫರು ಒಂದು ಮದುವೆಗೆ ಪ್ರೀ ವೆಡ್ಡಿಂಗ್ ಶೂಟ್ ತೆಗಿಯಕ್ ಹೋದಾಗ ಮದುವೆ ಹೆಣ್ಣಿಗೆ ಫೋಟೋಗ್ರಾಫರ್ ಮೇಲೆ ಲವ್ ಆಗಂತದ್ ಕತೆ. ಅಂದ್ರೆ ಆಲ್ರೆಡಿ ಒನ್ ಸೈಡ್ ಲವ್ ನಮ್ಮ ಪ್ರೀತಿಯವ್ರ ಮೇಕಪ್ ಗಳು ಮಾಡ್ತಾ ಇರ್ತಾರೆ, ಆರ್ಟಿಸ್ಟ್ ಮಾಡ್ತಾ ಇರ್ತಾರೆ. ಅವ್ರಿಬ್ರು ಜಟಾಪಟಿ ಏನಿರುತ್ತೆ ಅನ್ನೋದ್ರ ಮೇಲೆ ಸಿನಿಮಾ ಹೋಗುತ್ತೆ. ನೋಡಿ ಬನ್ನಿ, ಚಿತ್ರದುರ್ಗದಲ್ಲಿ ಪ್ರಸನ್ನ ಥಿಯೇಟರ್ ಬರುತ್ತೆ ಆಸ್ ಆಫ್ ನಾವು, ನಮಗ್ ಬಂದಿರೋ ಮಾಹಿತಿ ಪ್ರಕಾರ. ಸಿನಿಮಾ ಬಂದಾಗ ಬನ್ನಿ, ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಸಿನಿಮಾ. ಈಗ ನಾನು ಹೇಳ್ತಾರೆ ದುರ್ಗದವ್ರ ಸಿನಿಮಾ, ಈಗ ನಾವು ಬೇರೆ ಸಿನಿಮಾ ಅಂದಾಗ ನೀವು ಇದು ಮಾಡ್ಬೋದು. ಒಬ್ಬ ದುರ್ಗದವ್ರ ಸಿನಿಮಾ ಬಂದಾಗ ನೀವು ದುರ್ಗದವರೇ ಸಪೋರ್ಟ್ ಮಾಡಬೇಕು. ಮೊದಲಿಂದ ಮಾಡಿದ್ದೀರಾ, ಈಗಲೂ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಲಿಖಿತ್ ಶೆಟ್ಟಿ ಅವರು ಮಾತಾಡ್ತಾರೆ. ಹಾಯ್ ನಮಸ್ತೆ ಎಲ್ಲರಿಗೂ. ನಮ್ಮ ಸಿನಿಮಾದ ಬಗ್ಗೆ ಕಂಪ್ಲೀಟ್ ಆಗಿ ವಿನಾಯಕ್ ಹೇಳಿದ್ರು. ಟ್ರೇಲರ್ಸ್ ನೋಡಿದ್ರಾ? ಎಸ್. ಇಷ್ಟ ಆಯ್ತಾ? ನಾನು ಫ್ಲರ್ಟ್ ಅನ್ಸ್ತೀನ ಲೈಟ್ ಆಗಿ. ಮೂವಿಯಲ್ಲಿ ಇವ್ರಿಬ್ರು ಅನ್ಸ್ತಾರೆ, ರಿಯಲ್ ಆಗಿ ನಾನು ಅನ್ಸ್ತೇನೆ ಇರ್ಬೋದು ನನ್ನ ಕೆರಿಯರ್ಗೆ. ಯಾಕಂದ್ರೆ ಈ ಚಿತ್ರದಲ್ಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ವಾಲ್ವ್ ಆಗಿ ಕಂಪ್ಲೀಟ್ ಆಗಿ ವರ್ಕ್ ಮಾಡಿದ್ದೀನಿ ವಿನಾಯಕ್ ಜೊತೆ. ಮತ್ತೆ ಇದರಲ್ಲಿ ಕ್ಯಾರೆಕ್ಟರೈಸೇಷನ್, ಸ್ಟೈಲಿಂಗ್ ಇರ್ಬೋದು ನನ್ನ ನಿಜ ಜೀವನಕ್ಕೆ ಬಹಳ ಹತ್ರ ಇದೆ, ಅಪಾರ್ಟ್ ಫ್ರಮ್ ದ ಫ್ಲರ್ಟಿಂಗ್ ಪಾರ್ಟ್. ಸೊ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ. ಈ ಸಿನಿಮಾಲಿ ನಿಮಗೇನ್ ಸಿಗುತ್ತೆ ಅಂತ ಪ್ರಶ್ನೆ ಇರ್ಬೋದು. ಈ ಸಿನಿಮಾಲಿ ನಿಮಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ,
ತುಂಬಾ ಟೈಮ್ ಆದ್ಮೇಲೆ ಒಂದು ಕನ್ನಡದಲ್ಲಿ ರಾಮ್ ಕಾಮ್ ಬರ್ತಾರೆ, ಲೈಟ್ ಹಾರ್ಟೆಡ್ ರಾಮ್ ಕಾಮ್. ಕೊನೆಗೆ ಹೋಗ್ಬೇಕಾದ್ರೆ ಎಲ್ಲರ ಕಣ್ಣಲ್ಲೂ ನೀರು ಬರುತ್ತೆ ಅಂತ ನನಗೆ ಗ್ಯಾರಂಟಿ ಇದೆ. ಸೊ ಇದು ನಮ್ಮ ಫುಲ್ ಮೀಲ್ಸ್ ನ ಮೀಲ್ ನಮ್ ಕಡೆಯಿಂದ. ಮಿಕ್ಕಿದ್ದು ನೀವೆಲ್ಲರೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. November 21st ರಿಲೀಸ್ ಆಗ್ತದೆ. ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಅಂಡ್ ಇವತ್ತಿನ ಕಾಲದಲ್ಲಿ ದ ಸ್ಟ್ರಾಂಗೆಸ್ಟ್ ಮೀಡಿಯಾ ಆರ್ ದ ಇನ್ಫ್ಲುಯೆನ್ಸರ್ಸ್. ಸೊ ನಮ್ ಸಿನಿಮಾ ನಿಮ್ ಕಡೆಯಿಂದ ಗೆದ್ರೆ ನಾವು ಗೆದ್ದಂಗೆ. ಸೊ ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಿ. ಮುಂದೆ ನಾವು ಕೂಡ ಸಕ್ಸಸ್ ಮೀಟಿಗೆ ಬಂದು ನಿಮ್ಮೆಲ್ಲರೂ ಭೇಟಿ ಆಗ್ಬೇಕಂತ ಆಸೆ ಇದೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಏನಾದ್ರು ಪ್ರಶ್ನೆ ಇದೆಯಾ ಫೋಟೋಗ್ರಾಫರ್ಗೆ? ನನಗೆ ಆಮೇಲೆ ಓಕೆ ಖುಷಿ ಅದು. ಎಲ್ರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್. ಬೆಳಗ್ಗೆಯಿಂದ ಒಂದು ಇಲ್ಲ ಪರವಾಗಿಲ್ಲ, ಈವ್ನಿಂಗ್ ನಾವು ಬೆಳಗ್ಗೆಯಿಂದ ಗೋಯಿಂಗ್ ಟು ಸ್ಕೂಲ್ಸ್ ಕಾಲೇಜಸ್ಗೆಲ್ಲ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಅಂಡ್ ನಾವು ಬರ್ಬೇಕಾದ್ರೂ ವಿನಾಯಕ ಸರ್ ಹೇಳ್ತಾ ಇದ್ರು, ದುರ್ಗದವ್ರು ಸಿನಿಮಾದವ್ರನ್ನ ಯಾವತ್ತೂ ಬಿಡಲ್ಲ ಮ್ಯಾಮ್. ಮುಂಚೆ ಎಲ್ಲ ದುರ್ಗ ಮತ್ತೆ ದಾವಣಗೆರೆ ಈ ತರದಲ್ಲಿ ಒಂದು ಸಿನಿಮಾ ಇದು ನೋಡಿ ಹಿಟ್ ಜಡ್ಜ್ಮೆಂಟ್ ಆಗ್ತಿದೆ. that was quite nice. Genji word. Yeah. ನಿಜವಾಗ್ಲೂ ನಿಮ್ಗೆಲ್ಲರನ್ನೂ ಮೀಟ್ ಮಾಡಿ ತುಂಬಾ ಖುಷಿ ಆಗ್ತಾ ಇದೆ ನನ್ಗೂನು. ಸಾಕಷ್ಟು ವರ್ಷಗಳಾದ್ಮೇಲೆ ಈ ತರ ಇನ್ಫ್ಲೂಯೆನ್ಸರ್ಸ್ ನಾನ್ ಮೀಟ್ ಮಾಡ್ತಾ ಇರ್ತೀನಿ, ಮೀಟ್ ಅಂಡ್ ಗ್ರೀಟ್ ತರ. ಸೊ ಇಟ್ಸ್ ರಿಯಲಿ ನೈಸ್. ಅಂಡ್ November 21ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಲ್ರೆಡಿ ಎಲ್ಲರೂ ಹೇಳಿದ್ರು, ಫೋಟೋಗ್ರಾಫರ್, ಮೇಕಪ್ ಆರ್ಟಿಸ್ಟ್ ಅಂಡ್ ಬ್ರೈಡ್ ಇವ್ರು 3 ಜನದಲ್ಲಿ ಆಗುವಂತ ಕತೆ ಇದು ಫುಲ್ ಮೀಲ್ಸ್. ಪಕ್ಕ ನಿಮಗೆ ಸಿನಿಮಾ ನೋಡ್ಕೊಂಡ್ ಬರ್ಬೇಕಾದ್ರೆ ಫುಲ್ ಮೀಲ್ಸ್ ಅಪ್ಪ ಅಂತ ಅನ್ಸುತ್ತೆ. ಇದು ಅಂದ್ರೆ ಫುಲ್ ಮೀಲ್ಸ್ ಅಂದಿದ ತಕ್ಷಣ ಇಟ್ಸ್ ನಾಟ್ ಲೈಕ್ ಊಟದ ಬಗ್ಗೆ ಏನೋ ಹೇಳ್ತಾ ಇದ್ದಾರೆ ಅಥವಾ ಏನೋ ಇದ್ರ ಬಗ್ಗೆನಾ ಅಂತ ಅಲ್ಲ, ಇದು ಭಾವನೆಗಳ ಫುಲ್ ಮೀಲ್ಸ್. ಸೊ ಎಲ್ಲಾ ತರದ ಎಮೋಷನ್ಸ್ ಇರುತ್ತೆ ಫುಲ್ ಮೀಲ್ಸ್ ಅಲ್ಲಿ, ಲೈಕ್ ಲವ್, ಕಾಮಿಡಿ, ಫೈಟ್, ಈ ತರ ಇದೆಲ್ಲ, ಅಣ್ಣ ತಂಗಿ ರಿಲೇಶನ್ಶಿಪ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಈ ತರ ಎಲ್ಲ ರಿಲೇಶನ್ಶಿಪ್ ಬಗ್ಗೆ ಅಥವಾ ಎಮೋಷನ್ಸ್ ಬಗ್ಗೆ ಫುಲ್ ಮೀಲ್ಸ್ ನಿಮಗೆ ಸಿನಿಮಾ ಇದೆ. ಸೊ ದಯವಿಟ್ಟು ನೀವೆಲ್ಲರೂ ಹೋಗಿ. ಅಂಡ್ ಆಲ್ರೆಡಿ ಟ್ರೇಲರ್ ರಿವ್ಯೂಸ್, ಎಷ್ಟೋ ಜನ ಇನ್ಫ್ಲೂಯೆನ್ಸರ್ ಅವರೇ ಟ್ರೇಲರ್ ರಿವ್ಯೂಸ್ ಕೊಡ್ತಾ ಇದ್ದಾರೆ ನಮಗೆ. ವಿ ಆರ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಅಂಡ್ ಐ ಆಮ್ ಶೋರ್ ನಿಮ್ಗೂ ಸಿನಿಮಾ ಇಷ್ಟ ಆಗುತ್ತೆ. ಪ್ಲೀಸ್ ಡೂ ವಾಚ್ ಇನ್ ಥಿಯೇಟರ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಎಲ್ರಿಗೂ ನಮಸ್ಕಾರ. ನಾನು ತೇಜಸ್ವಿನಿ ಶರ್ಮಾ ಅಂತ, ಅಪ್ಪಟ ಕನ್ನಡದ ಹುಡುಗಿ, ಜರ್ಮನಿಂದ ಬಂದಿಲ್ಲ, ಪಕ್ಕ ಕನ್ನಡದವಳು, ಮಡಿಕೇರಿಯವಳು. ಕೆಲವೊಂದು ಸಿನಿಮಾಗಳು ಮಾಡ್ಕೊಂಡ್ ಬಂದಿದ್ದೀನಿ. ಎಂಜಿನಿಯರ್, ಟರ್ನ್ಡ್ ಔಟ್ ಟು ಬಿ ಆನ್ ಆಕ್ಟರ್. ಇವಾಗ ಕಂಟೆಂಟ್ ಕ್ರಿಯೇಟರ್ಸ್ಗೆ ಫಸ್ಟ್ ಆಫ್ ಆಲ್ ಐ ಅಪ್ರಿಶಿಯೇಟ್. ಯಾಕಂದ್ರೆ ನಾವು ಇತ್ತೀಚೆಗೆ ಒಂದು ಸ್ವಲ್ಪ ಆಡ್ಸ್ ಕಂಟೆಂಟ್ ಎಲ್ಲ ಮಾಡುವಾಗ ಗೊತ್ತಾಗ್ತಿದೆ ಎಷ್ಟು ಕಷ್ಟ ಎಡಿಟ್ ಮಾಡೋದು, ಹಾಕೋದು. ಹ್ಯಾಟ್ಸ್ ಆಫ್ ಫಸ್ಟ್ ಆಫ್ ಆಲ್. ಥ್ಯಾಂಕ್ ಯು ಫಾರ್ ದ ಸಪೋರ್ಟ್. ನೀವು ಇಲ್ಲಿವರೆಗೆ ಬಂದಿರೋದೇ ಒಂದು ದೊಡ್ಡ ವಿಷಯ ನಮ್ಗೆ. ಯಾಕೆಂದ್ರೆ ನಮ್ಮ ಸಿನಿಮಾಗೆ ನಾವು ಒಂದು ಸಾಥ್ ಕೊಡ್ತೀವಿ ಅಂತ ಇಟ್ ಟೇಕ್ಸ್ ಎಫರ್ಟ್. ಸೊ ಐ ಅಪ್ರಿಶಿಯೇಟ್ ದ ಎಫರ್ಟ್. ಅಂಡ್ ಅವರೆಲ್ಲ ಹೇಳ್ದಂಗೆ ನಾನು ಒಂದು ಮೇಕಪ್ ಆರ್ಟಿಸ್ಟ್ ಪಾತ್ರ ಮಾಡ್ತಾ ಇದ್ದೀನಿ. ಲಕ್ಕಿ ಮೇಲೆ ತುಂಬಾನೇ ಪ್ರೀತಿ ಇರುವಂತ ಪ್ರೀತಿ ಅನ್ನೋ ಒಂದು ಕ್ಯಾರೆಕ್ಟರ್. ಸೊ ನಿಮ್ಮೆಲ್ಲ ಸಪೋರ್ಟ್ ಇರ್ಲಿ. ನೀವೆಲ್ಲರೂ ಮೋಸ್ಟ್ಲಿ ಟ್ರೇಲರ್ ನೋಡಿರ್ಬೋದು, ಸೊ ಕ್ಯಾರೆಕ್ಟರ್ ಆರ್ಕ್ ಹೇಗಿದೆ ಅಂತ. ಸೊ ಸಿನಿಮಾ ನೋಡಿ ಹೇಗಿದೆ ಪ್ರೀತಿಯ ಕ್ಯಾರೆಕ್ಟರ್, ಅಂಡ್ ಪ್ರೀತಿ, ಪೂಜಾ ಮತ್ತೆ ಲಕ್ಕಿ ಹೇಗೆ ಇರ್ತಾರೆ ಅಂತ ನೀವು ಹೇಳ್ಬೋದು. ಅಂಡ್ ಆಲ್ಸೋ ಅವ್ರು ಹೇಳ್ದಂಗೆ ಸುಮಾರು ಜನ ರಿವ್ಯೂ ಮಾಡಿದ್ದಾರೆ. ನೀವುಗಳು ದಯವಿಟ್ಟು ನಿಮ್ಮ ರಿವ್ಯೂ ತಿಳಿಸಿ, ತುಂಬಾನೇ ಖುಷಿ ಆಗುತ್ತೆ. ಅಂಡ್ ಆಲ್ಸೋ 2 ಸಾಂಗ್, ಗುರುಕಿರಣ್ ಸರ್ ಸಾಂಗ್ ಇದರಲ್ಲಿ ಮ್ಯೂಸಿಕ್ ಅವ್ರದ್ದಿದೆ. ಅಂಡ್ ವಿ ಆರ್ ವೆರಿ ಪ್ರೌಡ್ ಆಫ್ ಇಟ್. ನಮ್ಗೆ ತುಂಬಾನೇ ಲಕ್ಕಿ ಅನ್ಸುತ್ತೆ. ಅಂಡ್ ಮಾ ಏನೋ ಹವಾ ಅನ್ನೋ ಒಂದು ಸಾಂಗ್ ರಿಲೀಸ್ ಆಗಿದೆ. ಸೊ ಅದು ತುಂಬಾನೇ ಚೆನ್ನಾಗಿ ಓಡಿದೆ. ನೀವು ಅದನ್ನ ನೋಡಿ. ಅಂಡ್ ಎಸ್, ಥ್ಯಾಂಕ್ ಯು ಅಗೇನ್. ನಮ್ಗೆ ನಿಮ್ ಸಪೋರ್ಟ್ ಬೇಕು ಇವಾಗ. ನೆಕ್ಸ್ಟ್ ಸಾಂಗ್ ಯಾವಾಗ ರಿಲೀಸ್? 15. ಅಂಡ್ ಒನ್ ಮೋರ್ ಡೌಟ್, ನಿಮಗೆ ಅವ್ರ ಮೇಲೆ ಆ ಫೋಟೋಗ್ರಫಿ ಬಂದಿದ್ದಕ್ಕಷ್ಟೇ ಲವ್ ಆಯ್ತಾ ಇಲ್ಲ ಮುಂಚೆ ಲವ್ ಕಮಿಟ್ಮೆಂಟ್ಸ್ ಏನಾದ್ರು ಇತ್ತಾ? ಇಲ್ಲ, ಅವರು ಪ್ರೀ ವೆಡ್ಡಿಂಗ್ ಗೆ ಅಂತ ನಮ್ಮ ಅಣ್ಣ ಕರ್ಸಿರ್ತಾರೆ. ಅವ್ರು ಫೋಟೋಗ್ರಫಿಗೆ ಹೋಗ್ತಾರೆ, ನಾವು ಕೊಲಾಬ್ರೇಷನ್ ಅವ್ರ ಜೊತೆ ಆಸ್ ಯೂಶುವಲ್ ಫೋಟೋಗ್ರಾಫರ್ ಜೊತೆ ಒಂದು ಮೇಕಪ್ ಆರ್ಟಿಸ್ಟ್ ರಿಯಲ್ ಅಂಡ್ ರೀಲ್ ಅಲ್ಲಿ ಹೋಗ್ಬಿಟ್ಟಿರ್ತೀವಿ ಅಲ್ಲಿ. ಅಂದ್ರೆ ಅವರು ಏನದು ಪ್ರೀ ವೆಡ್ಡಿಂಗ್ ಶೂಟ್ಗೂ ನಾವು ಕೊಲಾಬ್ರೇಷನ್ ಗೆ ಹೋಗ್ಬಿಡ್ತೀವಿ. ಅಂಡ್ ಪ್ರೀತಿನೂ ಇರುತ್ತೆ ಅಲ್ಲಿ. ಇವ್ರ ಕತೆ ಅದೇ ಫಸ್ಟ್ ಟೈಮ್ ನೀವು ಅವ್ರನ್ನ ನೋಡೋದು? ನೀವಿಬ್ಬರು ಫಸ್ಟ್ ಫ್ರೆಂಡ್ಸ್ ಇರ್ತೀರಾ ಅಥವಾ ಯಾ? ಓಕೆ.
ನನ್ನ ಕ್ಲೋಸ್ ಫ್ರೆಂಡ್ DFF ಓ ಪ್ರೀತಿ ಅವರ ಸೊ ಟ್ರೇಲರ್ ಅವ್ರು ಹೇಳ್ತಾರಲ್ವಾ ನಾನೊಬ್ಬ ಹುಡುಗನ್ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಆ ಡೌಟ್ ಬಂತು ಮೊಚ್ಚೆ ಪರಿಚಯನ ಅಂತ. ಅವ್ರಿಗೆ ಹೇಳಿರ್ತೀನಿ ಆಲ್ರೆಡಿ, ಬಟ್ ಅವ್ರಿಗೆ ಗೊತ್ತಿರಲ್ಲ ಅವರೇ. ಓಕೆ ಗೊತ್ತಾದ್ಮೇಲೂ ಮಾಡ್ತಾರೆ. ಜೆಲಸ್ ಫೀಲ್ ಆಗಿದ್ದಕ್ಕೆ ನೀವು ಆ ಶಾರ್ಟ್ ನೋಡಿದ್ದು ಫುಲ್ ಇದೆ ಇಂಪ್ರೆಸ್ ಮಾಡೋಣ ಅಂತ. ಇಲ್ಲಾಂದ್ರೆ ಯಾಕೆ ಬರ್ತಿದೆ ಹಂಗೆ ಇರ್ತಿದೆ. ಬಟ್ ಇವರಿಗೆ ಜಲಸಿ ಆಗಿದ್ದಕ್ಕೆ ನನಗೆ ಕಾರಲ್ಲಿ ಪ್ಲಸ್ ಆಯ್ತಲ್ಲ. How was it loving the photographer? Lucky is quite tough to impress. ಸಿಕ್ಕಾಪಟ್ಟೆ ಕಷ್ಟ. ಯೂಶಲಿ ಫೋಟೋಗ್ರಾಫರ್ಸ್ ಬಗ್ಗೆ ಹೇಳ್ತೀರಾ ಅಥವಾ ಲಕ್ಕಿ ಬಗ್ಗೆ ಲಕ್ಕಿ ಬಟ್ ಏನೇನ್ ಕಷ್ಟ in real life, lucky in full meal. ಸೊ ಎರಡೂ ಕಷ್ಟ ಅಂತ ಅವ್ರು ಕೇಳಿದ್ದು ಲಕ್ಕಿ ಬಗ್ಗೆ ನೀವೇ ಅವ್ರೇನ್ ಹೇಳಿದ್ರು ರಿಯಲ್ ಲೈಫ್ ಅಲ್ಲಿ ನೀವು ಕಷ್ಟ ಅಂತಿದ್ದೀರಾ ಅಂತ ಕೇಳಿದ್ರು. ಲಕ್ಕಿ ಅಂದ್ರೆ ಫುಲ್ ಮೀಲ್ ಅಲ್ಲ, ಫೋಟೋಗ್ರಾಫರ್ ಇನ್ ರಿಯಲ್ ಲೈಫ್ ಕೇಳಿದವರು. ನೀವು ಫೋಟೋಗ್ರಾಫರ್ ಬಗ್ಗೆ ಹೇಳ್ತಿದ್ದೀರಾ. ಈಗ ನಿಮ್ ಕ್ಯಾರೆಕ್ಟರ್ ಅಲ್ಲಿ ಏನ್ ಅನ್ನಿಸ್ತು ಅವ್ರನ್ನ ಲವ್ ಮಾಡಿ? As Pooja. ಪೂಜಾ ಆಕ್ಚುಲಿ ಬೀಳ್ತಾ ಇಲ್ಲ ಲಕ್ಕಿ. ಅವ್ರು ಏನೇನ್ ಟ್ರೈ ಮಾಡಿದ್ದಾರೆ ಅಂತ ಥಿಯೇಟರ್ ನೋಡ್ಬೇಕು. ಅಂದ್ರೆ ಪೂಜಾ ಲಕ್ಕಿ ಸಿಗಲ್ಲ ಅಂತ ಇವಾಗ್ಲೇ ಹಿಂಟ್ ಕೊಡ್ತಾ ಇದ್ದೀರಾ? You never know. ಅಲ್ಲ ಬೀಳ್ತಾ ಇಲ್ಲ ಅಂತ ಹೇಳಿದ್ರಲ್ಲ. 21ನೇ ತಾರೀಕು ನೋಡ್ಬೇಕು. ಸ್ಟೋರಿಯಲ್ಲಿ ಹೇಳ್ಬಿಡ್ತಾರೋ ಅದು. ಅದೇ ಅಲ್ವಾ ನಾವು ಮೊನ್ನೆ ಏನೋ ನೋಡೋಣ ಹೆಂಡತಿ ಮುಂಗಾರು ಮಳೆ ತರ ಆಗುತ್ತಾ, ಡಿಪ್ರೆಷನ್ ಆಗಿ ಹೋಗ್ತಾರ ನಾವೆಲ್ಲ, ಅಥವಾ ನಾನು ನನ್ನ ಹೆಂಡತಿರು ಅಂತ ಲಕ್ಕಿ ಆಗ್ತಾರ. ಥ್ಯಾಂಕ್ ಯು ಸೋ ಸ್ವೀಟ್. ಆಕ್ಚುಲಿ ನೀವೆಲ್ಲರೂ ಹೋಗಿ ಥಿಯೇಟರ್ ನೋಡಿದ್ರೆ ಸಾಕು ನಮ್ಗೆ. ಇಟ್ ವಿಲ್ ಬಿ ಅ ಹ್ಯೂಜ್ ಸಪೋರ್ಟ್. ಅದೇ ತುಂಬಾ ಅಂದ್ರೆ ನಮ್ಮ ಲೈಫಲ್ಲಿ ಈ ತರದ್ದೇನೋ ಆಗಿತ್ತೇನೋ, ಅಥವಾ ನಮ್ಮ ಪಕ್ಕದ ಮನೆಯವ್ರಿಗೆ ಹಿಂಗಾಗಿತ್ತೇನೋ, ಫ್ರೆಂಡ್ಸ್ಗೆ ಹಿಂಗಾಗಿತ್ತೇನೋ ಅನ್ನೋ ಕನೆಕ್ಟಿವಿಟಿ ಬರುತ್ತೆ. ಪಕ್ಕ ನಿಮ್ಗೆ ಅದು ಕನೆಕ್ಟ್ ಆಗುತ್ತೆ. ಸೊ ಇಟ್ಸ್ ನೈಸ್ ಟು ವಾಚ್ ಇಟ್. ಇವನ್ ಇನ್ ಪರ್ಸ್ಪೆಕ್ಟಿವ್ ಆಫ್ ಕರಿಯರ್ ಅದು ಇದೆ. ಯಾಕಂದ್ರೆ ಎಲ್ಲರದ್ದು ಜೀವನದಲ್ಲಿ ಒಂದು ಗ್ರಾಫ್ ಇರುತ್ತೆ, ಫೋರ್ಸ್ ಬಟ್ ವೆರಿ ರಿಯಲಿಸ್ಟಿಕ್ ಆಗಿ ಇದೆ. ಸೊ ಐ ಥಿಂಕ್ ಯು ಆಲ್ ವಿಲ್ ಆಲ್ಸೋ ಕನೆಕ್ಟ್ ರಿಯಲಿ ವೆಲ್ ವಿತ್ ಮೀ, irrespective of male, female, career wise. Because in daily basis, I think ಬೆಳಿಗ್ಗೆ ಸಾಯಂಕಾಲವರೆಗೂ ನೀವೇನೆಲ್ಲ ಫೀಲ್ ಮಾಡ್ಕೋತೀರಾ ಅದ್ ನೀವು ಸಿನಿಮಾಲು ನೋಡ್ಬೋದು. ದಟ್ ಫಸ್ಟ್ ಆಫ್ ಆಲ್ ಲವ್, ಅದ್ರ ಮೇಲೆ ಜೆಲಸಿ, ಅದ್ರ ಮೇಲೆ ಆಂಗರ್, ಎಲ್ಲ ಇಮೋಷನ್ಸ್ ಇದೆ. So that's something which you can experience. Yeah, and the dialogues ನನಗೆ ಪರ್ಸನಲಿ ನಾನು ಕೂತ್ಕೊಂಡು ನರೇಶನ್ ಕೇಳಬೇಕಾದ್ರೂ ಅಷ್ಟೇ ವಿನಾಯಕ ಸರ್ ಸಿಕ್ಕಾಪಟ್ಟೆ ಎಂಗೇಜಿಂಗ್ ಆಗಿ ಹೇಳಿದ್ರು. And those one-liners, what he was saying, the dialogues and all, that was so catchy. And trend taknangide annonge, because everybody needs that trending things alla. ಅದನ್ನ ಅವರು ತುಂಬಾ ಇಷ್ಟವಾಗಿ ನೋಡ್ತಾರೆ. ಅಂಡ್ ತುಂಬಾ ದಿನಗಳ ಆದ್ಮೇಲೆ ಪ್ರಾಪರ್ ರಾಮ್ ಕಾಮ್ ಬರ್ತಾ ಇದೆ. ಸೊ ಐ ಹೋಪ್ ಯು ಆಲ್ I think adding on ವಿನಾಯಕ್ ಸರ್ ಮತ್ತೆ ಅವ್ರು ಹೇಗ್ ಸ್ಕ್ರಿಪ್ಟ್ ಮಾಡಿದ್ದಾರೆ ಅಂದ್ರೆ, ಐ ಥಿಂಕ್ ಲಕ್ಕಿ ಅವ್ರ ಕ್ಯಾರೆಕ್ಟರ್ ಹೀರೋ ಅಂದ ತಕ್ಷಣ ಪಂಚಿಂಗ್ ಡೈಲಾಗ್, ವೆರಿ ಡೆಡಿಕೇಟೆಡ್ ಅಂಡ್ ಪರ್ಟಿಕ್ಯುಲರ್ ಅಬೌಟ್ ಅವ್ರು ಏನ್ ಸ್ಕ್ರಿಪ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ತುಂಬಾ ಪರ್ಟಿಕ್ಯುಲರ್. ಯಾ, ಬಿಕಾಸ್ ಡೈಲಿ ಬೇಸಿಸ್ ಅಲ್ಲಿ ನಾವು ಪಂಚಿಂಗ್ ಡೈಲಾಗ್ಸ್ ಹೇಳ್ಕೊಂಡೆ ಓಡಾಡಲ್ಲ ಅಲ್ವಾ. ನಿಮ್ಮಲ್ಲೆಲ್ಲಾನು ನಿಮ್ಮ ಅಕ್ಕಪಕ್ಕದಲ್ಲಿ ನೀವು ಈ ಕ್ಯಾರೆಕ್ಟರ್ ನನ್ನ ಫ್ರೆಂಡ್ ಇವಳು ಈ ತರ ಅನ್ನೋ ತರ ಎಲ್ಲರಿಗೂ ಕರೆಕ್ಟ್ ಆಗಿ ಎಲ್ಲರಿಗೂ ಒಂದ್ ಲೇಯರ್ಸ್ ಇರುತ್ತಲ್ಲ, ಇಮೋಷನ್ಸ್ ಆಫ್ ಲೇಯರ್ಸ್ ಇದ್ದೇ ಇರುತ್ತೆ. ಸೊ ಸುಮಾರು ಎಮೋಷನ್ಸ್ ನಾವು ಯಾರ ಹತ್ರನೂ ಎಕ್ಸ್ಪ್ರೆಸ್ ಮಾಡಿರಲ್ಲ. ಸೊ ಐ ಥಿಂಕ್ ಆ ಲೇಯರ್ ಆಫ್ ಇಮೋಷನ್ಸ್ ಪ್ರತಿಯೊಂದು ಕ್ಯಾರೆಕ್ಟರ್ ಇಂದನೂ ಆಚೆ ಬರುತ್ತೆ ಅಂತ ನನ್ನ ಭರವಸೆ ಇದೆ. ಸೊ ನಿಮ್ ಫಿಲಮ್ ಅಲ್ಲಿ ಹುಕ್ ಸ್ಟೆಪ್ ಅಂತ ಯಾವ್ದು ಇಲ್ವಾ? ಹುಕ್ ಸ್ಟೆಪ್ ಇದೆಯಾ? ಅದೇ 15th ಬರ್ತಾ ಇರೋದು. ಓ ಓಕೆ, ನಂದು ಹುಕ್ ಸ್ಟೆಪ್ ಅಲ್ಲಿಂದ ನಡ್ಕೊಂಡು ಹೋಗೋದು. ಈಸಿಯಾಗಿ. ಇಲ್ಲ, ಫ್ಯೂಚರ್ ಅಲ್ಲಿ ಡೆಫಿನೆಟ್ಲಿ ಒಂದು ಡ್ಯಾನ್ಸ್ ನಂಬರ್ ಮಾಡ್ಬೇಕಂತ ಆಸೆ ಇದೆ. ಯಾ, ಸೊ ಆ ಸಬ್ಜೆಕ್ಟ್ ರಿಕ್ವೈರ್ಮೆಂಟ್ ಇದ್ರೆ ಮಾತ್ರ ಮಾಡಬೇಕು ಅಂತ. Yeah, okay. ಇಬ್ರು ಕುಣಿಯೋ ರಿಕ್ವೈರ್ಮೆಂಟ್ ಇತ್ತು, ಕುಣಿದಿದ್ದಾರೆ. ಓಕೆ. Why the name Full Meals? Like ಆ ವರ್ಡ್ ಹೆಂಗ್ ಸೆಲೆಕ್ಟ್ ಮಾಡಿದ್ರಿ ಅಂತ. ಸೊ ಫುಲ್ ಮೀಲ್ಸ್ ವಾಸ್ ಮೈ ಟೈಟಲ್. ನಾನೇ ಡಿಸೈಡ್ ಮಾಡಿದ್ದು. ಫ್ಯಾಮಿಲಿ ಪ್ಯಾಕ್ ಅಂತ ಮಾಡಿದ್ದೆ ಹಿಂದಿನ ಸಿನಿಮಾ. ಕಾಲೇಜಸ್ ಹೋದ್ವಿ. ಸೊ ಅಲ್ಲಿಯೂ ಕೂಡ ಎಲ್ಲ
ಆಕ್ಚುಲಿ ಊಟ ಆದ್ಮೇಲೆ ಸ್ವಲ್ಪ ಸುಸ್ತಾಗಿತ್ತು. ನಾವ್ ಇನ್ನೊಂದು ಕಾಲೇಜ್ ಹೋದ್ವಿ, ಐ ಥಿಂಕ್ SRS ಅಂಡ್ ಒನ್ ಮೋರ್ ಚೈತನ್ಯ, ಐ ಥಿಂಕ್. ಅಲ್ಲಿ ಹೋದಾಗ್ಲೂ ಸಡನ್ ಜೋಶ್, ಅವ್ರ ಕಿರ್ಚರ್ ಆಗ್ಲಿ ನಮ್ಗೆ ರಿಯಾಕ್ಟ್ ಮಾಡಿ ತುಂಬಾನೇ ಖುಷಿ ಆಯ್ತು. ಸೊ ಅದೊಂಥರ ಅರ್ಧ ವಿನ್ ಆದಂಗೆ ಅನ್ಸ್ತು ನಮ್ಗೆ. ಓಕೆ, ಪ್ರೀತಿ ಸಿಕ್ಕಿದೆ ಅಂತ. ಅಂಡ್ ಇವಾಗ ಇಲ್ಲಿ ಬಂದು ನಿಮ್ನ ನೋಡಿದ್ರೆ ಐ ಆಮ್ ವೆರಿ ಕಂಫರ್ಟೇಬ್ಲಿ ಟಾಕಿಂಗ್. ನಮ್ಗೆ ಯಾರನ್ನೋ ಹೊಸಬ್ರು ನೋಡಿದೀವಿ ಅನ್ಸಿಲ್ಲ. ಐ ಥಿಂಕ್ ಅವರು ಅದೆಲ್ಲ ವಿನಾಯಕ್ ಸರ್ಗೆ ಕ್ರೆಡಿಟ್ ಹೋಗ್ಬೇಕಂದ್ರೆ ಅವ್ರು ಆಲ್ರೆಡಿ ಹೇಳಿದ್ರು ನಮ್ಮ ಜನ ಹೀಗಿದ್ದಾರೆ, ಅವ್ರು ಹಿಂಗ್ ಮಾಡ್ತಾರೆ ಹಂಗೆ ಅಂತ. ಸೊ ಐ ಥಿಂಕ್ ಈಸ್ ಡೂಯಿಂಗ್ ಹಿಸ್ ಬೆಸ್ಟ್. ವಿನಾಯಕ್ ಬಗ್ಗೆ ನಾನು ಹೇಳ್ಬೇಕು ಆಕ್ಚುಲಿ ಸೊ ಇವರು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡೋದು, ಒಂದ್ ಸಬ್ಜೆಕ್ಟ್ ಇದೆ ಕೇಳ್ತೀರಾ ಅಂತ. ನಾನು ಇವ್ರ ಪ್ರೊಫೈಲ್ ನೋಡಿದ್ರೆ ಜೆನ್ಯೂನ್ ಅಂತ ಅನಿಸ್ತು. ಆಮೇಲೆ ಇವರು ನನ್ನ ಸಂಕಷ್ಟಕರ ಗಣಪತಿ ಕ್ಯಾಮ್ರಾಮನ್ ಜೊತೆ ಒಂದ್ ಸಿನಿಮಾಲ್ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ರು. ಸೊ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿ ಮೀಟಿಂಗ್ ಕರ್ಸಿದಾಗ ಇವ್ರು ಬಂದು ನಂಗೆ ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ನರೇಟ್ ಮಾಡಿದ್ರು. ಸೊ ನಾನು ಥ್ರಿಲ್ಲರ್ ಕೇಳ್ಬಿಟ್ಟು ಅದಕ್ಕೆ ಪ್ರೊಡ್ಯೂಸರ್ ಇದಾರೆ ಅಂತ ಹೇಳಿದ್ರು. ನಾನು ಥ್ರಿಲ್ಲರ್ ಕೇಳಿ ಈ ಪಾಯಿಂಟ್ ಆಫ್ ಮೈ ಕೆರಿಯರ್ ನನಗೆ ಕಾಪ್ ರೋಲ್ ಪ್ಲೇ ಮಾಡುವಂತ ಸ್ಕ್ರೀನ್ ಏಜಿಂಗ್ ಅಂತಾರೆ, ಅದು ಬಂದಿಲ್ಲ ಅಂತ ನನ್ನ ಫೀಲಿಂಗ್ ಇತ್ತು. ಸೊ ನಾನು ಹೇಳಿ ಇಲ್ಲ ವಿನಾಯಕ್, ನನಗೆ ಕರೆಂಟ್ಲಿ ಈ ಸ್ಕ್ರೀನ್ ಏಜಿಂಗ್ ಆಗಿಲ್ಲ ಅಂತ ಅನ್ಸ್ತದೆ. ಅಂಡ್ ಐ ಡೋಂಟ್ ಥಿಂಕ್ ಇಟ್ ವಿಲ್ ವರ್ಕ್ ಆಸ್ ಅನ್ ಆಡಿಯನ್ಸ್. ಇವಾಗ ಆಡಿಯನ್ಸ್ ಆಗಿ ನಾವು ನೋಡಿದ್ರೆ ಒಂದು ಪೊಲೀಸ್ ಅಂದ್ರೆ ಪೊಲೀಸ್ ತರ ರಿಸೀವ್ ಆಗಬೇಕು. ಸೊ ಆಮೇಲೆ ನನಗೆ ಇವ್ರು ನರೇಟ್ ಮಾಡಿದ ಸ್ಟೈಲ್ ಇಷ್ಟ ಆಯ್ತು. ಹಿ ಗೆಟ್ಸ್ ಇನ್ವಾಲ್ವ್ ಇನ್ ಟು ದ ಕ್ಯಾರೆಕ್ಟರ್. ಅವ್ರ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗ್ಬಿಟ್ಟು ಆಕ್ಟ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಫಾರ್ ಅ ನ್ಯೂ ಗೈ ಇಟ್ಸ್ ವೆರಿ ಡಿಫ್ರೆಂಟ್. ಅದಾದ್ಮೇಲೆ ಇವ್ರು ಹೇಳಿದ್ರೆ ಬೇರೆ ಕತೆ ಇದ್ರೆ ಹೇಳಿ ಅಂತ. ಸೊ ಇವ್ರು ಹೇಳಿದ್ರು ನನ್ನ ಹತ್ರ ಬೇರೆ ಕತೆ ಇದ್ರೆ ಪ್ರೊಡ್ಯೂಸರ್ ಇಲ್ಲ ಅಂತ. ಸೊ ನಾನು ಹೇಳಿದೆ ನೋ ವರೀಸ್, ನೀವು ಕತೆ ಮಾಡ್ಕೊಂಡ್ ಬನ್ನಿ ಆಮೇಲೆ ಕೇಳೋಣ ಅಂತ. ಸೊ ನೆಕ್ಸ್ಟ್ ಬಂದು ನರೇಟ್ ಮಾಡ್ಬೇಕಾದ್ರೆ ನೀವು ಟ್ರೇಲರ್ ಅಲ್ಲಿ ಶಾರ್ಟ್ ನೋಡಿದಿರಲ್ಲ, ಅವನು ಫೋಟೋಗ್ರಾಫರ್ ಮದ್ವೆ ಹೆಣ್ಣಿಗೆ ಪೋಸ್ ಹೇಳ್ಕೊಡೋದು, ಮದ್ವೆ ಹೆಣ್ಣು ಅವ್ರ ಮೈ ಬೈಯೋದು, ಆ ಸೀನ್ ನ ಎಕ್ಸ್ಪ್ಲೈನ್ ಮಾಡೋದು. ಅಂಡ್ ಇಟ್ ಜಸ್ಟ್ ಟ್ರಿಗರ್ಡ್. ಸೊ ನನಗೆ ಸಂಕಷ್ಟಕರ ಗಣಪತಿ ಕೇಳಿದಾಗ ಯಾವ ಎಕ್ಸೈಟಿಂಗ್ ಫ್ಯಾಕ್ಟರ್ ಇತ್ತು, ಆ ಫ್ಯಾಕ್ಟರ್ ನನ್ಗೆ ಇದ್ರಲ್ಲಿ ಕಾಣ್ತು. ಸೊ ಆಮೇಲೆ ಹೇಳಿದೆ ಓಕೆ ವಿನಾಯಕ್ ಲೆಟ್ಸ್ ಡೂ ಇಟ್ ಅಂತ. ತುಂಬಾ ಟಾರ್ಚರ್ ಕೊಟ್ಟಿದ್ದೀನಿ, ತುಂಬಾ ಸಲ ಕಿತ್ತಾಡಿದೀವಿ ಅಂದ್ರೆ ಫ್ರೆಂಡ್ಲಿ ಆಗಿ ಕಿತ್ತಾಡಿದೀವಿ. ಗುಡ್ ಇಂಟೆನ್ಷನ್ಸ್. ತುಂಬಾನೇ ಅವ್ರಿಗೆ ಟಾರ್ಚರ್ ಕೊಟ್ಟಿದ್ದೀನಿ, ತುಂಬಾ ಡ್ಯೂಟಿ ಕೊಟ್ಟಿದ್ದೀನಿ. ಬಟ್ ಐ ಥಿಂಕ್ ಇವಾಗ ನಾವು ಯಾವಾಗ ಟ್ರೇಲರ್ ಬಿಟ್ವಿ, ಆ ರಿಯಾಕ್ಷನ್ಸ್ ನೋಡಿ ನಮ್ಗೆ ಅದು ಸ್ಯಾಟಿಸ್ಫೈಯಿಂಗ್ ಆಗ್ತದೆ. ಇನ್ಫ್ಯಾಕ್ಟ್ ಟ್ರೇಲರ್ಗೂ ತುಂಬಾ ಡಿಸ್ಕಷನ್ಸ್ ಆಗಿತ್ತು, ಈ ತರ ಮಾಡೋದು ಬೇಡ ಅಂತ. ಸೊ ಟ್ರೇಲರ್ಗೆ ಐ ವಾಸ್ ಅಡಮೆಂಟ್ ದಟ್ ನಮ್ಗೆ ಟಿಪಿಕಲ್ ಟ್ರೇಲರ್ ಬಿಡೋದು ಬೇಡ. ಫೈಟ್, ಆಕ್ಷನ್, ಇಷ್ಟಿಷ್ಟು ಕಟ್ಸ್ ಅಂತ ಫಾರ್ಮುಲಾ ಇದೆ. ಐ ವಾಂಟೆಡ್ ಬ್ರೇಕ್ ಔಟ್ ಆಫ್ ದ ಫಾರ್ಮುಲಾ. ಅಂಡ್ ಇವತ್ತು ವರ್ಕ್ ಆಗಿದೆ. ಅಂಡ್ ಐ ಹೋಪ್ ಇವನ್ ಸಿನಿಮಾನು ನಿಮ್ಮೆಲ್ಲರಿಗೂ ಅದೇ ರೀತಿ ರೀಚ್ ಆಗುತ್ತೆ ಅಂತ. ಸೊ ವಿನಾಯಕ್ ಕಮಿಂಗ್ ಬ್ಯಾಕ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅಂಡ್ ಈ ಏಜ್ ಅಲ್ಲಿ ಒಂದು ಸಿನಿಮಾನ ಇಷ್ಟು ದೊಡ್ಡ ಟೆಕ್ನಿಷಿಯನ್ಸ್ ಇರಬೇಕಾದ್ರೆ, ಗುರು ಸರ್ ಇರ್ಬೋದು, ಮನೋಜ್ ಜೋಶಿ, ದೀಪು ಎಸ್ ಕುಮಾರ್ ಎಡಿಟರ್ ಅವರು, ಸೊ ಹಲವಾರು ಟೆಕ್ನಿಷಿಯನ್ಸ್ ಜೊತೆ ಆ ಮೈಂಡ್ ವೇವ್ ಲೆಂತ್ ಮ್ಯಾಚ್ ಮಾಡ್ಕೊಂಡು ವರ್ಕ್ ಮಾಡೋದು ಬಹಳ ಕಷ್ಟ ಇದೆ. ಇನ್ ದ ಫಸ್ಟ್ ಫಿಲ್ಮ್ ಹೀಸ್ ಅಚೀವ್ಡ್ ಇಟ್. ಸೊ ಮಿಕ್ಕಿದೆಲ್ಲ ನೀವು ಕೊಡುವಂತ ಆಶೀರ್ವಾದ ಅಂತ ಹೇಳ್ಬೋದು. ಪ್ರೀ ಪ್ರೊಡಕ್ಷನ್ ತುಂಬಾ ಕ್ಲಿಯರ್ ಇದೆ. ಐ ಥಿಂಕ್ ಮೋಸ್ಟ್ಲಿ ಹಿ ಬಿಲೀವ್ಸ್, ಇವರು ಆಲ್ವೇಸ್ ಟೋಲ್ಡ್ ಕಾರ್ಪೊರೇಟ್ ಸ್ಟೈಲ್ ಅಲ್ಲೇ ಬಿಲೀವ್ ಮಾಡ್ತಾರೆ. ಸೊ ಪ್ರೀ ಪ್ಲಾನ್ ಅಂಡ್ ವೆಲ್ ಆರ್ಗನೈಸ್ಡ್, ಎಲ್ಲ ಏನೇನ್ ಆಗ್ಬೇಕು ಅವತ್ತು ಅಂತ ಗೊತ್ತಾ ಅದಷ್ಟು ಮಾಡ್ತಿದ್ವಿ ನಾವು. ಸೊ ಐ ಥಿಂಕ್ ದಟ್ಸ್ ವಾಟ್ ವರ್ಕ್. ಫಿಲಮ್ ಅಲ್ಲಿ ಎಷ್ಟು ಸಾಂಗ್ಸ್ ಇದೆ? ಫಿಲಮ್ ಅಲ್ಲಿ 4 ಸಾಂಗ್ ಇದೆ. ಸೊ ಒಂದ್ ಬಿಟ್ಟಿದೀವಿ, ಇನ್ನೊಂದು 15th ಬಿಡ್ತಾ ಇದೀವಿ. ಲವ್ ಮಾಡೋದು ನನ್ನನ್ನೇ ಅಂತ. ಸೊ ಇವರಿಬ್ರು ಜುಗಲ್ಬಂದಿ ಸಾಂಗ್, ನನ್ನ ಇಳಿಯುವಂತ ಸಾಂಗ್. ಅದಾದ್ಮೇಲೆ ಇನ್ನೆರಡು, ಒಂದ್ ಸೈಕಲ್ ಸಾಂಗ್ ಅಂತ ಇದೆ, ಅದು ಸ್ಟಾರ್ಟಿಂಗ್ ಆಫ್ ದ ಫಿಲಮ್ ಬರುತ್ತೆ. ಅದು ನೆಕ್ಸ್ಟ್ ಪೋಸ್ಟ್ ರಿಲೀಸ್ ಮಾಡೋಣ ಅಂತ ಇದೀವಿ. ಇನ್ನೊಂದು ಪ್ಯಾಥೋ ವರ್ಷನ್ ಟುವರ್ಡ್ಸ್ ದ ಕ್ಲೈಮ್ಯಾಕ್ಸ್. ಸೊ ಪ್ಯಾಥೋ ಅಂತೂ ಇದೆ. ಏನ್ ಮಾಡೋದು, ಇಬ್ರು ಬಿಟ್ಟು ಹೋಗ್ತೀವಿ. ನೀವು ಸ್ಟೋರಿ ಹೇಳ್ಬಿಟ್ರಲ್ಲ ಬಿಟ್ಟೋಗ್ತೀನಿ ಅಂತ. ಹೀರೋಯಿನ್ 4ನೇ ಹೀರೋಯಿನ್ ಜೊತೆ ಹೋಗ್ತಾರೆ. ಓ, ಇನ್ನ ಅಂದ್ರೆ ನೀವು ಸಸ್ಪೆನ್ಸ್ ಥ್ರಿಲ್ಲರ್ ತರ ನಮಗೆ ಏನೇನೋ ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಇವಾಗ. ನಿಮ್ಗೆ ಏನ್ ಅನ್ಸುತ್ತೆ? ಸೊ ಟ್ರೇಲರ್ ನೋಡಿ ನಾನು ಸೇರ್ಬೇಕಾ ಇವ್ರು ಲಕ್ಕಿ ಹೆಸರು, ಯು ನೆವರ್ ನೋ. ಸೊ ಲಕ್ಕಿ. ಸೊ ನಾವ್ ಎಂಡಿಂಗ್ ಅಲ್ಲಿ ಅನ್ಕೊಂಡ್ವಿ ಓಡೋಕ್ ಸೀರಿಯಲ್ ಅಲ್ಲೆಲ್ಲ ಆಗತ್ತಲ್ಲ ಹಂಗ್ ತಾಳಿ ಕಟ್ಬಿಡ್ತೀರೇನು ಅಂತ. ಗುಡ್ ಪರ್ಸ್ಪೆಕ್ಟಿವ್. ಶೂಟಿಂಗ್ ಮಾಡಿರೋದು ಬೆಂಗಳೂರು, ರಾಮನಗರ, ಕನಕಪುರ, ನಂದಿ ಹಿಲ್ಸ್. ಸೊ ಕಂಪ್ಲೀಟ್ಲಿ ಹೊಸ ಡೈಮೆನ್ಷನ್ ಆಫ್ ವ್ಯೂ ಸಿಗುತ್ತೆ ನಿಮ್ಗೆ. ರೆಗ್ಯುಲರ್ ಸಿಟಿದು ಇರಲ್ಲ. ಸೊ ಇಟ್ಸ್ ಅ ವೆರಿ ಫ್ರೆಶ್ ಫಿಲ್ಮ್. ಸೊ ಮಾಡ್ಬೇಕಾದ್ರೆ ಕಾಮಿಡಿ ಅನ್ಸಿ ಸಖತ್ತಾಗಿ ಸಡನ್ ಆಗಿ ಚೇಂಜ್ ಆಗಿರೋಂಥ ಪ್ಲಾನ್ಸ್ ಏನಾದ್ರು?
ಪ್ಲಾನ್ಸ್ ತುಂಬಾ ಸ್ಟಿಕ್ ಆಗಿ ಮಾಡ್ತಾ ಇದೀವಿ ಪ್ರೀ ಪ್ರೊಡಕ್ಷನ್. ಓಕೆ. There was only scope for improvement. Ah. There was no plan. Yeah. Extra scene Comedy ಇಲ್ಲ. was only in cinema, not in realistic Okay. set. ರಿಯಲ್ ಆಗಿ ನಮ್ಮಿಬ್ರು ಟೈಮ್ ಇರ್ತಾ ಇರಲಿಲ್ಲ. ಯಾ. ವಿ ಹ್ಯಾಡ್ ಟು, ಯಾಕಂದ್ರೆ ನಾನು ಸೋಲೋ ಪ್ರೊಡ್ಯೂಸ್ ಮಾಡಿರೋದು, Yeah. ಫೈನಾನ್ಷಿಯಲ್ ಬರ್ಡನ್ಸ್ ಇರುತ್ತೆ, ಯಾ. ಪ್ಲಸ್ ಇವ್ರಿಗೂ ಟಾರ್ಗೆಟ್ಸ್ ಕೊಡ್ತಾ ಇದ್ದೆ ನಾನು. Yeah. ಸೊ ಐ ಡೋಂಟ್ ಥಿಂಕ್ ವಿ ಹ್ಯಾವ್ ಇವನ್ ಕಟ್ ಮೋರ್ ದೆನ್ 1 or 2 ಸೀನ್ Oh, ಇಡೀ ಸಿನಿಮಾ. nice. ಸೀನ್ ಅಂದ್ರೂ ಅದರಲ್ಲೂ ಟ್ರಿಮ್ ಮಾಡಿದೀವಿ. Yeah. ಈ ಸೀನ್ ಅಂತಾನೆ ತೆಗ್ದಿವಿ. ಸೊ ಇಟ್ಸ್ ವರ್ಕ್. Oh, ಐ ಥಿಂಕ್ super. ಟೈಮ್ ಕೊಟ್ರೆ ಎನಿವನ್ ಕ್ಯಾನ್ ಪುಲ್ ದಿಸ್ ಆಫ್ ಅಂತಾರಲ್ಲ. ಯಾ, ಸೂಪರ್ ಹಾಗಾದ್ರೆ. ಟೈಮ್ ಪೀರಿಯಡ್ ಫಾರ್ ಶೂಟ್ ಲೈಕ್ ಇಷ್ಟು ಅಬೌಟ್ 40 to 45 days ಅಲ್ಲಿ ಮುಗಿಸಿದ್ವಿ ಆಫ್ ಶೂಟಿಂಗ್. camera. It's like planning. Yeah, 45 days not in the stretch. Andre split number of shooting days is 45. ನಮಸ್ತೆ, ನನ್ನ ಹೆಸರು ಮೇಘಾ ಅನಿಲ್ ಅಂತೇಳಿ. ನಾನು ಇವಾಗ ಮೇಕಪ್ ಆರ್ಟಿಸ್ಟ್ ಮತ್ತು ಇನ್ಫ್ಲುಯೆನ್ಸರ್ ಆಗಿ ನಾನು ಇಲ್ಲ, ಮದುವೆ ಆಗಿ ಪಾಪು ಆಗ್ಬಿಟ್ಟಿದೆ. ನಾವಾಗ್ಲೇ ಈಗ ಈ ಲೈನಲ್ಲಿ ಇಲ್ಲ ನಾವು. ನೀವು ಹಾವೇರಿ ಅಲ್ಲೇ ಶಾರ್ಟ್ ಮೂವಿ ಎಲ್ಲ ಮಾಡ್ತೀನಿ, ಶಿವಪುತ್ರ. ಓಕೆ. ದುರ್ಗದವ್ರು ಎಷ್ಟು ಚಂದ, ಎಷ್ಟು ಒಳ್ಳೆ. ನಮಸ್ಕಾರ ಚಿತ್ರದುರ್ಗ, ನಾನು ನಿಮ್ಮ ಪ್ರೀತಿಯ ಮೇಘಾ ಅನಿಲ್. ಇವತ್ತು ನಮ್ಮ ಚಿತ್ರದುರ್ಗಕ್ಕೆ ಫುಲ್ ಮೀಲ್ಸ್ ಟೀಮ್ ಬಂದಿದೀವಿ. ನವೆಂಬರ್ 21ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ತಪ್ಪದೆ ಎಲ್ಲರೂ ಚಿತ್ರಮಂದಿರಕ್ಕೆ ಬನ್ನಿ, ಕನ್ನಡ ಫಿಲಂ ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಲಕ್ಕಿಗೆ ಇವರಿಬ್ರು ಟಾರ್ಚರ್ ತಡೆಯಕ್ ಆಗ್ತಾ ಇಲ್ಲ. ಸೊ ಈ ಪೂಜಾ ಈ ಲಕ್ಕಿ ಕಂಡ್ರೆ ತುಂಬಾ ಇಷ್ಟ. ಪ್ರೀತಿ ಸ್ವಲ್ಪ ಓವರಾಗಾಡ್ತಾ ಇದ್ದಾಳೆ, ಪರವಾಗಿಲ್ಲ, ಮ್ಯಾನೇಜ್ ಮಾಡೋದು. ಓಕೆ, ಈ ಪ್ರೀತಿಗೆ ಲಕ್ಕಿ ಅಂದ್ರೆ ತುಂಬಾನೇ ಪ್ರೀತಿ, ಪೂಜಾ ಅಂದ್ರೆ ಓಕೆ. ಸೊ ನಮ್ 3 ಜನದ ಲವ್ ಸ್ಟೋರಿ ನೀವು ನೋಡ್ಬೇಕು ಅಂದ್ರೆ 21ನೇ ತಾರೀಕು ಫುಲ್ ಮೀಲ್ ಸಿನಿಮಾ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ನವೆಂಬರ್ 20ನೇ ತಾರೀಕು, 21 21ನೇ ಒಂದಿನ ತಾರೀಕು. ವಿಕರ್ಷ ಬಗ್ಗೆ ಹೇಳ್ತಿದ್ದಾರೆ. ಥ್ಯಾಂಕ್ ಯು. Thank you. ಅಷ್ಟೇ.